ಸುಷ್ಮಿತಾ ಏನು ಮಾಡಲ್ಲ ಅನ್ಸುತ್ತೆ, ಮನೇಲಿ ಎಲ್ಲ ಆಂಟಿನೇ ಮಾಡೋದು. ತಾಳ್ಮೆ ಅಂದರೆ ನೆಕ್ಸ್ಟ್ ಲೆವೆಲ್ ತಾಳ್ಮೇಲಿ ಇರ್ತೀನಿ, ಕೋಪ ಬಂದರೆ ಅಷ್ಟೇ ನೆಕ್ಸ್ಟ್ ಲೆವೆಲ್ ಬರ್ಸ್ಟ್ ಆಗ್ತೀನಿ. ಕರಡಿ ಮುಂದೆ ರೀಲ್ಸ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಇದು ಪ್ರೋಟೀನ್ ಎರಡ್ ತುಂಡು ಮುದುಕರಾದ್ರೂ ಕರೀತಾರೆ ನಮ್ಮ ಕಡೆ. ಎಂತೆಂತ ಅಲ್ಲ ಲಿಪ್ಸ್ಟಿಕ್ ಯಾಕೆ ಹಚ್ಕೊಂಡಿ? ನನಗೆ ನಿಮ್ಮ ಥರ ಸಿಸ್ಟರ್ ಇಲ್ಲ ಇರಬೇಕು ಅನ್ಸುತ್ತೆ. ರೊಟ್ಟಿ ಹಬ್ಬ ಮಾಡ್ತೀನಿ ಇವತ್ತು. ರೊಟ್ಟಿ ಹಬ್ಬ ನಾಗಪ್ಪನ ಕಣ್ಣು ನಂಗೆ ಮಾಡೋಕ್ಕಂತೂ ಬರಲ್ಲ, ಚೆನ್ನಾಗಿ ತಿಂತೀನಿ, ಕಾಂಪ್ಲಿಮೆಂಟ್ ಕೊಡ್ತೀನಿ ಅಷ್ಟೇ. ಚೆನ್ನಾಗಿತ್ತು. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಸೊ ನಮ್ಮ ಮನೇಲಿ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಆಗಿದೆ. ಈಗ ಎಲ್ಲ ರೆಡಿ ಮಾಡಿಕೊಂಡು ನಾಗರ ಪಂಚಮಿ ಅಲ್ವಾ, ಸೊ ದೇವರಿಗೆ ಹಾಲು ಎರೆಯಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಜೊತೆ ನಮ್ಮ ಅತ್ತೆ ಬರ್ತಾರೆ. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್. ಪವರ್ ಪಿಂಕಿ, ಪ್ರಮೋಷನ್ ಪವರ್ ಪಿಂಕಿನೂ ಬರ್ತಾಳೆ. ಇವತ್ತು ಯಾರು DK ಶಿ ಅವರ ಫೋನ್ ಮಾಡಿರೋದು? ಅಲ್ಲ, ಅವ್ರ ಫ್ರೆಂಡ್. ಮೋದಿಜಿ. ಓಹ್, ನಮ್ಮ ಯುಕ್ತ ಎಲ್ಲ ಯುಕ್ತ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ನೀನು. ಬಾರ್ಬಿ ಡಾಲ್. ವೆರಿ ಗುಡ್. ನಮ್ಮ ಯಜಮಾನ್ರು ಫುಲ್ ಜಿಮ್ ಮಾಡಿ ಈಗ ಫ್ರೂಟ್ಸ್ ತಿಂತಾ ಇದ್ದಾರೆ. ಫುಲ್ ಹೆಲ್ದಿ ಈಟಿಂಗು ನಮ್ಮ ಯಜಮಾನ್ರಿಗೆ. ನಾನು ಮತ್ತೆ ನಮ್ಮ ಅಮ್ಮ ಪರ್ಪಲ್. ಓ ಯಾ, ಟ್ವಿನ್ನಿಂಗ್. ಮತ್ತೆ ವೈಟ್, ಮತ್ತೆ ನಿನ್ನ ತನ ಪರ್ಪಲ್ ಮತ್ತೆ ವೈಟ್. ನಡಿ ಓಡೋಣ ನಡಿ. ಅಲ್ಲ ಲಿಪ್ಸ್ಟಿಕ್ ಯಾಕೆ ಹಚ್ಕೊಂಡಿ? ಅಮ್ಮನೇ ಹಚ್ಚಿದ್ದು. ಅಚ್ಚು ಅಂದ್ಬಿಟ್ಟು ನೋಡ್ದ ನಿನ್ನ. ನಾನು ಹಚ್ಚಿಲ್ವಲ್ಲ. ಆಯ್ತು ಬಾ, ಹೋಗಿ ಬಾ. ಬೇಡ ಅಮ್ಮ, ಇವತ್ತು ಲಿಪ್ಸ್ಟಿಕ್ ಎಲ್ಲ ಹಾಕಿ ರೆಡಿ ಮಾಡಬೇಕು, ಹಬ್ಬ ಇವತ್ತು ಅಂದೆ ತಾನೆ. ಇಲ್ಲ, ಆಯ್ತು ಬಾ, ಬರ್ರಿ. ಗೈಸ್, ಇನ್ನೊಂದೇನೋ ತೋರಿಸ್ತೀನಿ ತಾಳಿ. ನೋಡಿ, ಇವತ್ತು ನಾಗರ ಪಂಚಮಿ ಇರೋದ್ರಿಂದ ರಂಗೋಲಿ ಯಾವ ರೀತಿ ನಾಗರವನ್ನ ಇಳಿಸ್ಬಿಟ್ಟವ್ರೆ ನಮ್ಮ ಮನೇಲಿ. ಕಳಿಸ್ತು ಬೇಡ ಮಗಳೇ. ನಮ್ಮ ಟೀಚರ್ ಅವೆಲ್ಲ ಹಿಂಗೆ ಹಾಕೊಂತಾರೆ. ಒಂದು ಸೈಡಲ್ಲಿ ಚಿಕ್ಕದು, ಒಂದು ಸೈಡಿನಲ್ಲಿ ದೊಡ್ಡದು. ನೀನು ಅದನ್ನೆಲ್ಲ ಅಬ್ಸರ್ವ್ ಮಾಡಿರ್ತೀಯ? ಅಲ್ಲ, ಮತ್ತೆ ನಾನೇನು ದೊಡ್ಡವಳಲ್ವಾ? ತುಂಬ ಚಿಕ್ಕವಳು. ಇಲ್ಲ, UKG ರಾಗಿ ಓದ್ತಿರೋದು. ಅದಕ್ಕೆ ಅಕ್ಕ ರಂಜಿತ ಅವಾಗಿದ್ದ ಮಾಡ್ತದಲ್ಲ. ನಾಗಪ್ಪನ ಕಣ್ಣು. ಇವಾಗ ಖುಷಿಯಾಗಿ ನಂದು ಅನ್ನು. ಇದು ನಮ್ದು. ಇದು ನಮ್ಮ ಅಪ್ಪಂದು. ಇದು ನಮ್ಮ ಅಪ್ಪಂದು. ಇದು ನಮ್ಮ ತಾತಂದು. ಇದು ನಮ್ಮ ತಾತಂದು. ಇದು ನಮ್ಮ ಅತ್ತೆದು. ಇದು ಇದು ವಿಯಾಂದು. ಇದು ವಿಹನ್. ಇದು ಶಾಂತಮ್ಮಂದು. ಇದು ಶಾಂತಮ್ಮಂದು. ಇದು ಗಿರಿತಾತಂದು. ಇದು ಗಿರಿತಾತಂದು. ಇದು ರಂಜಿತಂದು. ಇದು ರಂಜಿತಂದು. ಇದು ಶಾಂತಂದು. ಇದು ಶಾಂತಂದು. ಇಶಾಂತಂದು. ಇಶಾಂತಂದು. ಇದು ಲಿಕ್ಕಿ ಚಿಕ್ಕಪ್ಪಂದು. ಇದು ಲಿಕ್ಕಿ ಚಿಕ್ಕಪ್ಪಂದು. ನಂದು. ನಾನು ನಿಮ್ಮ ಅಮ್ಮಂದು. ನೀ ನಿನ್ನ ಗಂಡನ ಹೆಸರಲ್ಲಿ ಹಾಕು. ನಿಂದು ನಿನ್ನ ಗಂಡಂದ. ಸಂಜೆ ಅಂತೀನಿ. ನಿಂದು ಸಾಕು, ಎರಡೇ ಹಾಕು. ನಿನ್ನ ಗಂಡಂದು, ಏನು ಗಂಡ? ನಮ್ಮ ಅತ್ತೆದು, ನಮ್ಮ ಮಾವಂದು. ಮಾವನ್ ಬೇಕ್ಬಿಟ್ಟು ಯಾಕೆ? ನಿಮ್ಮ ಮಾವಂದು, ನಿಮ್ಮ ಅಜ್ಜಿದು. ಸರಿ, ತಡೆಮ್ಮ ನಾನು ಸ್ವಲ್ಪ. ನಾನು ನಮ್ಮ ಅಜ್ಜಿದು ಹಾಕಿದೆ. ಗೊತ್ತು ನಮ್ಮ ಅಜ್ಜಿ ಹಾಕಕ್ಕೆ ಬಂದು ಅಂತ. ನಿಮ್ಮ ಅಮ್ಮಂದು ಹಾಕು. ಇದು ನಿಮ್ಮ ಅಪ್ಪಂದು. ಮಗಳಿಗೆ ಕೊಟ್ಟಿದ್ಯಾ? ರೆಡಿ ಅಮ್ಮ, ಕಟ್ತೇನೆ, ಒಬ್ಬೊಬ್ಬರಿಗೆ ಕಟ್ತೇನೆ. ನಿನ್ನ ಮಗಳಿಗೆ ಫಸ್ಟ್ ಕೊಟ್ಟಿದ್ಯಾ? ಅದು ಮಾತಾಡ್ತಾರೆ ನನ್ನ. ಎಲ್ಲ ಇರ್ಲಿ, ಹೋಗು. ಅವ್ಳು ದೊಡ್ಡವಳಲ್ವಾ, ಅವಳು ಮದುವೆ ಆಗ್ತಿದ್ದಾಳಲ್ವ ಈಗ. ಫಸ್ಟು ಮದುವೆ ಆದವ್ರು ಕಟ್ಬೇಕು ಫಸ್ಟು, ಇಲ್ಲಾಂದ್ರೆ ಬೇಗ ಮದುವೆ ಆಗುತ್ತೆ ಅವ್ರಿಗೆ. ಅದಕ್ಕೆ
ನೆಕ್ಸ್ಟ್ ನಿನಗೆ. ಆಂಟಿ ನೆಕ್ಸ್ಟ್ ನನ್ನ ಮಗಳಿಗೆ ಕಟ್ಟಿ ಆಂಟಿ, ಅವಳಿಗೆ ಬೇಗ ಮದುವೆ ಆಗಿ. ಇಲ್ಲ ಬೇಡ ಹೋಗಿ. ನಾನು ದೊಡ್ಡ ಆಗ್ತೀನಿ ಬೇಗ. ದೊಡ್ಡವಳಾಗ ಹ್ಯಾಪಿ ನಾಗರ ಪಂಚಮಿ ಮ್ಯಾಮ್. ನಮ್ಗೆ ಪಿಂಕೆ ಹಾಗೆ ನಂಗೆ ಎಲ್ಲೋ ಕಲರ್ ಬೇಕಿತ್ತು. ಇರ್ಲಿ ಇರ್ಲಿ ಇರ್ಲಿ, ನಿನ್ನ ಬಟ್ಟೆ ಮ್ಯಾಚಿಂಗ್ ನಿಮ್ಮ ಫ್ರಾಕ್ಗೆ. ನಿನ್ನ ಫ್ರಾಕಿನ ಮ್ಯಾಚ್. ಮುದುಕಿ ಆದ್ರೆ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಮಜ್ಜಿ. ಎಲ್ಲ ಮುದುಕರಾದ್ರೂ ಕರೀತಾರೆ ನಮ್ಮ ಕಡೆ ತವ್ರು. ಎಂತಂತ ಏನಮ್ಮ ಅಂದ್ರೆ ರಾಖಿನೂ ಇವಾಗ ಕಟ್ಟಿಬಿಡ್ತೀವಿ ನಾವು. ರಾಖಿ ಹಬ್ಬನೂ ಇವಾಗ ಮಾಡಿಬಿಡ್ತೀವ. ಹಂಗಾಗಿ ಎಲ್ಲ ಆಗ್ತದೆ. ಮತ್ತೆ ಮತ್ತೆ ಹೆಣ್ಮಕ್ಳು ಬರೋಕ್ಕಾಗಲ್ಲ, ಅದಕ್ಕೆ ಎಲ್ಲ ಹೆಣ್ಮಕ್ಳನ್ನೂ ಕರೀತಾರೆ. ಅತ್ತೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಿದ್ದೆ ಅಮ್ಮ. ನೀನು ನೋಡು, ಅವ್ರ ಅತ್ತೆನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ. ನೀನು ಇದೆಯಾ? ನೀನಂದ್ರೆ ಒಂದು ದೊಡ್ಡ ದೆವ್ವ. ನೀನು ಇವ್ರು ಫಸ್ಟ್ ಕಟ್ಕೊಂಡಲ್ಲ ಇದನ್ನ, ಅದಕ್ಕೆ ನಾಳೆನೇ ಹೇಳಿ ಪೂಜೆ. ನಾಳೆನೇ ಅವಳು ಪೂಜೆ ನಾಳೆನೇ ಹೇಳು ಮದ್ವೆ ಮಾಡ್ಬಿಡೋಣ. ಮಾಡ್ಬಿಡೋಣ. ನಂದು ನಿಂದು ಇಬ್ರದ್ದು ಒಂದೇ ದಿನ. ಇಲ್ಲ ಯಾವ ದೇವ್ರು ಹೂವು ಕೊಡ್ತು. ಸೊ ಈಗ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ದೇವ್ರನ್ನ ಪೂಜೆ ಮಾಡೋಣ ಅಂತ ಬಂದಿದ್ದೀವಿ. ಏನ್ ಗೊತ್ತಾ guys? ಏನು ದೇವ್ರಿಗೆ ಏನ್ ಬೇಡ್ಕೊಂಡೆ? ಅಪ್ಪ ನೋಡ್ತಾರೆ. ಇಲ್ಲಿ ಅಪ್ಪ ನೋಡು. ಹಂಗೂ ಫುಲ್ ಜಾಸ್ತಿ ನೋಡಿಲ್ಲ. ಹೇಳು ಆಯ್ತು, ಏನ್ ಬೇಡ್ಕೊಂಡೆ? ಏನಂತ ಅಂದರೆ ನಂದು ಮದುವೆ ಆಗಿದ ತಕ್ಷಣ ನಾಗಪ್ಪನ ಥರನೇ ಒಂದು ಮಗ ಹುಟ್ಲಪ್ಪ ಅಂತದೆ. ಯಾರು ಮದ್ವೆ? ನಿನ್ನ ಮದ್ವೆ? ಅಯ್ಯಯ್ಯೋ, ಅವಳು ಮದ್ವೆ ಆದ್ಮೇಲೆ ನಾಗಪ್ಪನ ಥರ ಮಗು ಹುಟ್ಬೇಕಂತೆ. ನಡಿ ಮೇಡಮ್. ಮತ್ತು ನಾನು ದೊಡ್ಡವಳೇ ಆಗಿದ್ದೀನಿ. UKG ರಾವಿ. UKG ರಾವಿ. ವೆರಿ ಗುಡ್. ಮೇಲೆ ಇಡು, ತಲೆ ಮೇಲೆ ಇಡ್ಬೇಕು. ಪಕ್ಕಕ್ಕೆ ಸೈಡ್ ಇಡ್ತೀವಿ ಅಲ್ಲಿ. ಪೂರ ನಮ್ಮ ಅಪ್ಪಂದು, ನಮ್ಮ ಅಮ್ಮಂದು, ಸ್ವಲ್ಪ ಸ್ವಲ್ಪ ನಂದು, ತಾತಂದು, ತಾತಂದು, ಅಜ್ಜಿದು, ಪಿಂಕಿ ಹಾಕೋದು, ದಾರ ಹಾಕೋದು, ನಮ್ಗೊಂಚೂರು ಮಿಕ್ಸ. ಶೂದು, ಸಾಕು ಸಾಕು. ವಿಹಾನ್. ನಮ್ಮ ಪವರ್ ಪಿಂಕಿ ಅವರು ಈಗ ತಾನೇ ಪ್ರಮೋಷನ್ ಮುಗಿಸ್ಕೊಂಡ್ಬಂದು ಕನ್ನಡಿ ಮುಂದೆ ರೀಲ್ಸ್ ಮಾಡೋಣ ಅಂತ ನಿಂತಿದ್ದಾರೆ. ಹಂಗೇನಿಲ್ಲ, ಆಲ್ರೆಡಿ ಕೆಳಗಡೆ ರೀಲ್ಸ್ ಮಾಡಿಸ್ಕೊಂಡ್ಬಂದ್ಲು ನನ್ನ ಹತ್ರ. ಮಲಗಿರೋ ಮಗುನ ಎಬ್ರಿಸ್ಕೊಂಡು ಹೋಗಿ ಪಿಂಕಿ, ನಾನು ನಿನ್ಗೆ ಏನಾಗಬೇಕು? ಅಕ್ಕ ಯಾರೋ ನನ್ನ ಡೈಲಾಗ್ ಹೊಡಿತಿದ್ರು. ಏನು ಏನೇನಂತಿದೆ, ಸಂಬಂಧಕ್ಕೆ ಬೆಲೆ ಕೊಡ್ದಿಲ್ದಿರು. ನನ್ನ ಅಕ್ಕ ಆಗ್ಬೇಕಾ ಅತ್ತಿಗೆ ಆಗ್ಬೇಕಾ? ಸಂಬಂಧಿಕರು ಏನೋ ಮಾಡ್ತಿದ್ದಾರೆ ನೋಡು. ಸೊ ಈಗ ನಮ್ಮ ಅತ್ತೆ ಮಾವ ಆಚೆ ಹೋಗಿ ತರಕಾರಿಗಳು ತಂದಿದ್ದಾರೆ. ಹಾಗೆ ನಾಳೆ ನಮ್ಮನೇಲಿ ಏನೋ ಒಂದು ಹಬ್ಬ ಮಾಡ್ತಿದ್ದಾರೆ. ಯಾವ ಹಬ್ಬ ಆಂಟಿ? ನಾಗರ ಪಂಚಮಿ ಅಮ್ಮ. ಇಡೀ ಪ್ರಪಂಚಕ್ಕೆ ಗೊತ್ತು ನಾಗರ ಪಂಚಮಿ. ಇಲ್ಲಿ ಬೆಂಗಳೂರು ಕಡೆ ಡಿಫ್ರೆಂಟ್. ನಿಮ್ ಬೆಂಗಳೂರು ಕಡೆ ಏನ್ ಹಬ್ಬ ಮಾಡ್ತಿರೋ ಏನೋ ಗೊತ್ತಿಲ್ಲ. ನಮ್ ಕಡೆ ಈ ಎಳ್ಳೂರ್ದು ಇದನ್ನ ಎಳ್ಚಿಗ್ಲಿ ಅಕ್ಕಿ ತಂಬಿಟ್ಟು ಮಾಡಿ ನಾಗಪ್ಪ ಹಾಲು ತಗೊಂಡು ಮತ್ತೆ ಇವನ್ ಮಾತ್ರ ನಮಗ್ ಮನೆಗ್ ತಿನ್ನಕ ಈ ಕಡ್ಲಿ ಉಂಡಿ ಕಟ್ತೀವಿ, ಶೇಂಗಾ ಉಂಡಿ ಕಟ್ತೀವಿ. ಈ ಹುರ್ಕೊಂಡಿರೋದು ಚಪ್ಪರಿಸಿ ಇದನ್ನ ಮಿಕ್ಸಿ ಮಾಡ್ಕೊಂಡು ಬೆಲ್ಲದ ಪಾಕ ಮಾಡಿ ಕೊಬ್ಬರಿ ತುರ್ದಾಕಿ ಮತ್ತೆ ಇದು ಏಲಕ್ಕಿ ಪುಡಿ, ಶುಂಠಿ ಪುಡಿ ಎಲ್ಲ ಹಾಕಿ ಉಂಡೆ ಕಟ್ಟಬೇಕು. ಉಂಡೆ ಕಟ್ಟಿದ್ಮೇಲೆ ಓಕೆ, ಇವತ್ತು ನೀವು ಉಂಡೆ ಕಟ್ಟೋ ಪ್ರೋಸೆಸ್ನ ಇವತ್ತು ರೊಟ್ಟಿ ಹಬ್ಬ ಮಾಡ್ತೀನಿ. ಇವತ್ತು ರೊಟ್ಟಿ ಹಬ್ಬ. ರೊಟ್ಟಿ ಹಬ್ಬ ಅಂದ್ರೆ ಅದು ಮಳ್ಳುಳ್ಳಿ ಮೊಳಕೆ ಕಟ್ಟಿರೋ ಹುಳ್ಳಿಕಾಳು ಪಲ್ಯ ಮಾಡ್ತೀವಿ, ಹಾಗಲಕಾಯಿ ಪಲ್ಯ ಮಾಡ್ತೀವಿ, ಬೆಂಡೆಕಾಯಿ ಪಲ್ಯ ಮಾಡ್ತೀವಿ, 5 ದಿನಸಿನ ಪಲ್ಯ ಮಾಡಿ ರೊಟ್ಟಿ ನಾಳೆ ಬೆಳಗ್ಗೆ ಮಂಡಕ್ಕಿ ಒಗ್ಗರಣೆ ಮಾಡಿ ಉಳ್ಳಾಗಡ್ಡಿ ಹೊಡಿ ಮಾಡಿ ತಂಬಿಟ್ಟು ಎಳ್ಳು ಚಿಗಳಿ ತಗೊಂಡು ನಾಗಪ್ಪ ಕಾಲ ನಾಗರ ಪಂಚಮಿ ಹಾಲು ಹಾಕ್ತೀವಲ್ಲ. ನಾಡಿದ್ದು ಒಬ್ಬಟ್ಟು ಮಾಡ್ತೀವಿ, ಇದು ಕರಿಗಡಬು ಮಾಡ್ತೀವಿ, ಹೋಳಿಗೆ ಮಾಡಿ. ಓಕೆ ನೋಡಿ ಗೈಸ್, ನಮ್ಮ ಮನೇಲಿ ಹಬ್ಬ ಮೇಲೆ ಹಬ್ಬ, ಹಬ್ಬ ಮೇಲೆ ಹಬ್ಬ. ಇನ್ನು ಈ ಶ್ರಾವಣ ಟೈಮಲ್ಲಿ ಹಬ್ಬಗಳು ಜಾಸ್ತಿ ಅಲ್ಲ, ಸೊ ಹಬ್ಬ ಮೇಲೆ ಹಬ್ಬ. ಬಟ್ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಏನಂದರೆ
ಈ ಹಾಲು ಎರಿಯೋದು ದೇವ್ರಿಗೆ ಹಾಲು ಎರಿಯೋದು ಯೂಶುವಲ್ ಆಗಿ ಚತುರ್ಥಿ ಟೈಮಲ್ಲಿ ಅಂದರೆ ಗಣೇಶ ಚತುರ್ಥಿ ಹಬ್ಬ ಏನಿರುತ್ತೆ, ಗಣೇಶ ಹಬ್ಬ ಏನಿರುತ್ತೆ, ಸೊ ಅವತ್ತಿನ ದಿನ ಸೊ ಅವತ್ತಿನ ದಿನಕ್ಕೆ ತೂದೇವ್ರೆ. ಸೊ ನಮ್ಮ ಬೆಂಗಳೂರು ಕಡೆ ಹೆಂಗೆ ಅಂದರೆ ನನಗೆ ಈ ಥರ ಉತ್ತರ ಕರ್ನಾಟಕ ಸೈಡು ಹೊಸಪೇಟೆ ಸೈಡ್ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು. ನಮ್ಮ ಮನೆ ಕಡೆ ಇಲ್ಲಿ ನಾನು ನೋಡಿದ ಮಟ್ಟಿಗೆ ಈ ಕಡೆ ಎಲ್ಲ ಗಣೇಶ ಹಬ್ಬದ ದಿನ ಹೋಗಿ ಹಾಲು ಎರಿತೀವಿ. ಸೊ ಊರ ಕಡೆನೇ ಸ್ವಲ್ಪ ಡಿಫ್ರೆಂಟು. ಅಂದರೆ ನಾಗರ ಪಂಚಮಿ ಟೈಮಲ್ಲೂ ತುಂಬ ಜನ ಹಾಲು ಎರಿಯೋದು ನೋಡಿದ್ದೀನಿ, ಬಟ್ ನಾವು ಆ ಟೈಮಲ್ಲಿ ಎರಿತಾ ಇರಲಿಲ್ಲ. ನನಗೆ ನೆನಪಿದ್ದಂಗೆ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗಿಂದನು ಗಣೇಶ ಹಬ್ಬದ ದಿನ ಹೋಗ್ಬಿಟ್ಟು ಎರಿತಾ ಇದ್ವಿ. ಸೊ ನಾಳೆ ನಮ್ಮ ಮನೇಲಿ ನಾಗರ ಪಂಚಮಿ ಮಾಡ್ತಾರೆ. ಎಸ್. ಏನು ಹೇಳವು? ಉಂಡಿ. ಹಾಂ, ಉಂಡಿ. ಏನು ಉಂಡಿ? ಶೇಂಗಾ. ಹೋಗಿ ತಗೋಬೇಕು. ಯಾವ್ದು ಬೇಕು? ಅದು ಬೇಡಮ್ಮ, ಅದು ಬೇಡ. ಅದು ನೀ ತಿನ್ನಲ್ಲ ಕಡ್ಲಿದು. ಇದು ಚೆನ್ನಾಗಿರೋದು ನೋಡಿ. ತಿಂದು ನೋಡ್ಬೇಕಾರೆ. ತಿನ್ನ ನೀನು ಬೆಲ್ಲದು ಬೇಡಮ್ಮ, ಏ ಸ್ವೀಟೇ ತಿನ್ನ ಸ್ವಲ್ಪ ದಿವಸ ಬೇಡ. ಎಲ್ಲ ಚೆನ್ನಾಗಿತ್ತು. ಹಾಂ, ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ಅದ್ರಾಗ? ಶೇಂಗಾ. ಹಾಂ, ಶೇಂಗಾ. ಏನು ಶೇಂಗಾ? ಬೀಜ ತಗೊಳ್ಳಿ ಅಂತ ಕೊಟ್ಬಿಡ್ತೀವಿ. ಗೈಸ್ ನಮ್ಮ ಮನೇಲಿ ಫುಲ್ಲು ರೆಡಿ ಮಾಡಿದ್ದಾರೆ ನೋಡಿ. ಇದು ಬಂದ್ಬಿಟ್ಟು ಕಡಲೆ ಬೀಜದ ಉಂಡೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆ್ಯಂಡ್ ಇದು ಬಂದು ಕರ್ಜಿಕಾಯಿ, ಹಾಗೆ ಇದು ಕಡಲೆ ಉಂಡೆ. ಇನ್ನು ಎಳ್ಳುಂಡೆ ಮಾಡಬೇಕು, ಇನ್ನೂ ಎಳ್ಳುಂಡೆ ಮಾಡಿಲ್ಲ. ಹಾಗೆ ಇವತ್ತು ಅದೇ ರೊಟ್ಟಿ ಹಬ್ಬ ಅಂದ್ರಲ್ಲ, ಸೊ ಅದಕ್ಕೆ ಇದು ಆಗ್ಲಿಕಾಯಿದು ಪಲ್ಯ. ಇದು ಯಾವುದು ಏನಂತ ಇದನ್ನ ಒಂದ್ಸಲ ತಲೆನೇ ಓಡಲ್ಲ ನಂದು. ಅವರೆಕಾಳಿನ ಪಲ್ಯ. ಆ್ಯಂಡ್ ಇದು ಏನಂತಿದ್ರು ಮೊಳಕೆ ಹುಳ್ಳಿನ ಕಾಳಿನ ಪಲ್ಯ. ಹುರುಳಿಕಾಳು ಪಲ್ಯ. ಮೂರು ಥರ ಪಲ್ಯ. ಇದು ಹಾಗಲಕಾಯಿ ಪಲ್ಯ. ಸೂಪರ್. ಕೊಬ್ಬರಿ ಪುಡಿ. ಹಾಂ, ಶೇಂಗಾ ಪುಡಿ. ಅಲ್ಲ ಎಲ್ಲರೂ ಈಗ ನೀವು ಮಾಡಿರೋದು ನೋಡಿ ಅನ್ಕೋಬೇಕಂದ್ರೆ ಸುಷ್ಮಿತಾ ಏನು ಮಾಡಲ್ಲ ಅನ್ಸುತ್ತೆ. ಮನೇಲಿ ಎಲ್ಲ ಆಂಟಿನೇ ಮಾಡೋದು. ಈ ಥರ ದೊಡ್ಡ ದೊಡ್ಡ ಅಡುಗೆ ನಾನು ದೇವರಾಣೆ ಮಾಡಕ್ಕೆ ಬರಲ್ಲ, ಕಲ್ತ್ಕೋಬೇಕಷ್ಟೇ. ಇವ್ರ ಹತ್ರ ನೋಡ್ಕೊಂಡು ಕಲಿಬೇಕು. ಮೊಸರು ಅಂತ ವಾವ್. ಇದು ಯಾವ ಪುಡಿ? ಅದು ಕೊಬ್ಬರಿ ಪುಡಿ. ಇದು ಕೊಬ್ಬರಿ ಪುಡಿ, ಇದು ಶೇಂಗಾ ಪುಡಿ ಆ್ಯಂಡ್ ಮೊಸರು ತೊಗೊಂಡ್ರೆ ರೊಟ್ಟಿ ತಿಂತಾ ಇದ್ರೆ ಸುಮ್ಮನೆ ಹೊಟ್ಟೆ ಒಳಗೆ ಹೋಯ್ತಾ ಇರಬೇಕು ರೊಟ್ಟಿ ಚುಯ್ಯಿ ಅಂತ. ಸೊ ತುಂಬ ಚೆನ್ನಾಗಿದೆ. ಉತ್ತರ ಕರ್ನಾಟಕ ನಾನು ರಘು ಮನೆಗೆ ಹೋದಾಗಲೇ ನಾನು ಮೊಸರು ತಿನ್ನೋದೆಲ್ಲ ಕಲ್ತಿದ್ದು. ಅಂದರೆ ಅವರೆಲ್ಲ ರೊಟ್ಟಿ ಜೊತೆಗೆ ಮೊಸರು ಆಮೇಲೆ ಹಸಿ ಸೊಪ್ಪನ್ನೇ ಇಟ್ಕೋತಾರೆ. ಸೊ ನಿಜವಾಗ್ಲೂ ರೊಟ್ಟಿ ಜೊತೆಗೆ ಇಷ್ಟೊಂದು ಥರ ಪಲ್ಯ ನಾವು ಒಂದು ಪಲ್ಯ ಮಾಡೋಕ್ಕೆ ಸುಸ್ತ್ಕೋತೀವಿ ಬೆಂಗಳೂರು ಸೈಡಲ್ಲಿ. ಬೇರೆಯವ್ರಿಗೆ ಗೊತ್ತಿಲ್ಲ, ನಾನು ಓಕೆ. ಬಟ್ ಇವರು ಮೂರು ಥರ ಪಲ್ಯ ಜೊತೆಗೆ ಚಟ್ನಿ ಪುಡಿ, ಇನ್ನೊಂದು ಥರ ಪುಡಿಗಳು, ಆಮೇಲೆ ಮೊಸರು. ಸೊ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಮನೇಲಿರೋರೆಲ್ಲ ಸ್ವೀಟ್ ಪ್ರಿಯೆ. ನಾನು ಮುಂಚೆ ಸ್ವೀಟ್ ತಿಂತಾ ಇರಲಿಲ್ಲ, ಇವರು ರಘು ಮದುವೆ ಆದಾಗಿಂದ ಸ್ವೀಟ್ ತಿನ್ನೋದು ಕಲ್ತಿರೋದು. ಸೊ ಅದಕ್ಕೆ ಈ ಥರ ಎಲ್ಲ ಸ್ವೀಟ್ ರೆಡಿ ಮಾಡಿ ಇಟ್ಕೋತಾರೆ. ಆಮೇಲೆ ಹಬ್ಬ ಬಂದಾಗ ಇಲ್ಲ ಅನ್ಬಾರ್ದು, ಇವಾಗ ಮಾಡ್ತೀನಿ. ಈಗ ಮಾಡಬೇಕು ರೊಟ್ಟಿ. ಈಗ ಇವೆಲ್ಲ ಮಾಡಿ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡ್ತವ್ರೆ, ಆಮೇಲೆ ರೊಟ್ಟಿ ಶುರು ಮಾಡ್ತಾರೆ. ಸೊ ಆಮೇಲೆ ರೊಟ್ಟಿ ತಿಂತೀನಿ ಗೈಸ್. ನಂಗೆ ಮಾಡೋಕ್ಕಂತೂ ಬರಲ್ಲ, ಚೆನ್ನಾಗಿ ತಿಂತೀನಿ, ಕಾಂಪ್ಲಿಮೆಂಟ್ ಕೊಡ್ತೀನಿ ಅಷ್ಟೇ, ಇನ್ನೇನು ಮಾಡಿ. ಆಮೇಲೆ ಕಲಿತೀನಿ, ಇನ್ನೂ ಏಜ್ ಇದೆ, ಕಲಿಯೋ ಏಜು. ಆಂಟಿ ಹೇಳ್ಕೊಡ್ತೀರಲ್ವ ಆಂಟಿ? ನನಗೂ ಎಲ್ಲರೂ ಬೈತಾರೆ ಆಂಟಿ, ಯಾವಾಗಲೂ ನಿಮ್ಮ ಅತ್ತನೇ ಅಡುಗೆ ಮಾಡ್ತಾರೆ, ನೀವು ಮಾಡಲ್ಲ. ಹೇಳ್ಕೊಡ್ತೀನಿ ತಗೊಳಮ್ಮ. ಹಾಂ, ನಾವಿನ್ನ ಗಟ್ಟಿ ಅದೀವಿ, ಮಾಡ್ತೀವಿ. ನಾಳೆ ಮೆತ್ತಗಾದ್ಮೇಲೆ ನಾವು ಕುಂದ್ರೋದು, ನೀವು ಮಾಡೋದು ಅಷ್ಟೇ ಗೈಸ್. ಸುಮ್ಮನೆ ತಿಂತಾ ಇದ್ದೀನಿ ಕಡಲೆಕಾಯಿ ಉಂಡೆ. ತುಂಬ ಚೆನ್ನಾಗಿದೆ. ತಿಂದಾದ್ರೆ ಸುಮ್ಮನೆ ತಿಂದ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಬಟ್ ಏನು ಗೊತ್ತಾ ವಿಷಯ, ಸೋಮವಾರದಿಂದ ನಾನು ಡಯಟ್ ಶುರು ಮಾಡ್ತಿದ್ದೀನಿ ಗೈಸ್. ಸ್ವೀಟ್ ತಿನ್ನೋದು ಕಷ್ಟ ಇದೆ, ಬಟ್ ಇದು ಪ್ರೋಟೀನ್ ಅಲ್ವಾ, ಸ್ವೀಟ್ ಇದೆ ಅಷ್ಟೇ, ಬೆಲ್ಲ. ಓ ಯಾ, ಇದರಲ್ಲಿ ಯೂಸ್ ಮಾಡಿರೋದು ಕಡಲೆ ಬೀಜ ಮತ್ತು ಏನದು ಬೆಲ್ಲ, ಜಾಗ್ರಿ ಅಂತಾರಲ್ಲ ಅದು. ಸೊ ಐ ಕ್ಯಾನ್ ಈಟ್. ಇದು ಪ್ರೋಟೀನ್. ಆಮೇಲೆ ಸಕ್ಕರೆ ಯೂಸ್ ಮಾಡಲ್ಲ, ಬೆಲ್ಲನೇ ಯೂಸ್ ಮಾಡೋದು. ಸೊ ಇದು ಪ್ರೋಟೀನ್ ಅಲ್ವಾ, ಸೊ ಬೆಲ್ಲ, ಕಡಲೆ ಬೀಜ, ಇಟ್ಸ್ ಪ್ರೋಟೀನ್. ಐ ಕ್ಯಾನ್ ಹ್ಯಾವ್. ನಾವು ಬಂದಾಗ ಏನೋ ನಿಮ್ಮ ಫೋನ್ಗೆ ಎತ್ಕೊಂಡು ನಿಮ್ಮ ಅಜ್ಜಿ ತಾತೆಗೆ ಹಿಂಸೆ ಕೊಟ್ಟು ಫೋನ್ ನೋಡಿದ್ರೆ ಏನು ಮಾಡ್ತಾರೆ? ಬೆಳಕಿನ ಮಕ್ಕ ಹೊಡಿತಾರೆ. ಸೊ ಏನು ಗೊತ್ತಾ ಗೈಸ್? ನೋಡ್ಕೊಡ್ದು ಫೋನು. ಓಕೆ ಓಕೆ ಅಮ್ಮ, ಏನು ಗೊತ್ತಾ? ಬಟ್ ಹಂಗೆ ಇನ್ನು ನೋಡ್ತೀಯಾ ಅನ್ನೋ ಥರ ಅನಿಸ್ತಾ ಇದೆ ಫೋನ್ ನಿನ್ನ ನೋಡಿದ್ರೆ. ಮಮ್ಮಿ ಆಂಜನೇಯ ನಾನೇ, ಆಂಜನೇಯನ ಮೇಲೆ ಆನೆ, ನಮ್ಮ ದೇವ್ರ ಮೇಲೆ ಆನೆ. ನೋಡಲ್ಲ ಹೋಗು.
ಆಟ ಆಡ್ಕೊ ಹೋಗಿ ನೋಡ್ತೀನಿ ಅಂತ ಅದು ಫೋನ್ ಎರಡು ನಮ್ಮ ಹತ್ರ ಐತೆ ನಡಿ ಏನು ನೋಡ್ತೀಯ ನೋಡು. ಸೊ ನಮ್ಮ ಅತ್ತೆ ಹೇಳ್ತಾ ಇದ್ರು ತಾಳಿ ಜೊತೆಗೆ ಹಾಕೊಳ್ಳೋ ಗುಂಡು ಕೊಡಿಸಿ ಅಂತ. ಲಾಸ್ಟ್ ಟೈಮು ಅವ್ರಿಗೆ ತಾಳಿನೇ ಕೊಡಿಸಿದ್ವಿ. ಐ ಮೀನ್ ತಾಳಿ ಅವರು ಕರಿಮಣಿಗೆ ಗುಂಡು ಇರುತ್ತಲ್ಲ ಅದನ್ನ ಇಷ್ಟಪಡ್ತಾರೆ, ಸೊ ಅದನ್ನ ಕೊಡಿಸಿದ್ವಿ. ನೋಡ್ಬೋದು ನೀವು. ಈಗ ಈ ಗುಂಡು ತಾಳಿ ಸೈಡ್ಗೆ ಹಾಕೊಳ್ಳೋಕೆ ಬೇಕು ಅಂತಿದ್ದಾರೆ, ಅದಕ್ಕೆ ನೋಡ್ತಾ ಇದ್ದೀನಿ. ನಮ್ಮ ಅಣ್ತಮ್ಮ ಅಂಗಡಿ ಇದು. ಸೊ ನೀನು ಪೂಜಾ ಜ್ಯುವೆಲ್ಸ್ ಸೊ ಇವತ್ತು ರಾಖಿ ಹಬ್ಬ ಹತ್ರ ಬರ್ತಿದೆಯಲ್ಲ, ಅದಕ್ಕೋಸ್ಕರ ಇವರೆಲ್ಲರಿಗೂ ರಾಖಿ ಕಟ್ಟಿದ್ದಕ್ಕೆ ಈ ಗಿಫ್ಟ್ನ ನನಗೆ ಕೊಡ್ತಾ ಇದ್ದಾರೆ. ನಮ್ಮ ಅಣ್ಣಂದಿರೆಲ್ಲ ಎಷ್ಟು ಒಳ್ಳೆಯವರು, ಎಸ್ಪೆಷಲಿ ಇವ್ರಂತೂ ತುಂಬಾ ಒಳ್ಳೆಯವರು. ಇವರು ನನ್ನ ಫೇವ್ರೆಟ್ ಇವರು. ನೋಡಿ ಇದನ್ನ ನನಗೆ ಗಿಫ್ಟ್ ಆಗಿ ಕೊಟ್ಟರು. 300 ರೂಪಾಯಿ ವರ್ತ್ ವಾಚ್ನ. ಥ್ಯಾಂಕ್ ಯು. ನಾನು ಎಷ್ಟು ಖುಷಿ, ಎಷ್ಟಕ್ಕ ಅದಕ್ಕೆ ಖುಷಿ ತಡ್ಕೊಳಕ್ ಆಗ್ತಾ ಇಲ್ಲ. ನಿಜನಾ? 100 ರೂಪಾಯಿ ಅಷ್ಟೇ. ಹೂನೇ, ಎಲ್ಲರೂ ಸೇರಿ ಕೊಡ್ತಾ ಇದಾರೆ, ಒಪ್ಕೊಂಡ್ರು ಅವರೇ. ಸರಿ ಹೇಳಿ, ಇದು ಎಷ್ಟು ಅಲ್ಲ ಕರೆಕ್ಟ್ ತಾನೆ? ಇದು ಅಷ್ಟೊಂದು ನಂಗೆ ಕೊಡಲ್ಲ, 20,000 ಕೊಡ್ತೀನಿ ಅಷ್ಟೇ. ಯಾಕೆ ಯಾವ ಲೆಕ್ಕಂದು? ಏನಿ ಅಂತಮ್ಮ ಲೆಕ್ಕಂದು, ಅಣ್ಣ ತಮ್ಮನ ಲೆಕ್ಕಂದು ಅಕ್ಕ ತಂಗಿ ಲೆಕ್ಕ. ಯಾಕೆ ನೋಡ್ದ ಯಾಕೆ ಮೋಸ ಮಾಡೋದು? ಮುಗೀತು, ನನಗೆ ಮಾಡ್ತಿರೋದು ಮೋಸ. ಕೊಡಲ್ಲ ನೀವು, ಜೀವ ಕೊಟ್ಬಿಡ್ತೀನಿ. ನನ್ ಜೀವ ಬೇಡ, ನನ್ನ ಜೀವ ಕೊಡಿ ಸಾಕು. ಜೀವ ತಗೊಳ್ಳಿ, ನರ್ಜಿ. ಇಷ್ಟೇ ಜನಕ್ಕೆ ರಾಖಿ ಕಟ್ರು, ಒಂದು ಇಷ್ಟು ಚಿಕ್ಕದೊಂದು ನಾನು ಕೊಡೋದು ಬೇಡ. ಒಂದು ಡೈಮಂಡ್ ಕೊಡ್ಸು, ಅಕ್ಕಪಕ್ಕ ಒಂದು ಗರಿದು ಇರುತ್ತೆ. ಎಷ್ಟು ಉದ್ಧಾರ ಆಯ್ತೀರಾ, ಸಾಕು ನಾವೊಂಚು ಉದ್ಧಾರ ಆಯ್ತೀವಿ. ಏನು ಕೋಟಿ ಗೋಲ್ಡ್ ಇಟ್ಟಿದ್ದೀರಾ, ನೋಡಿ ಗೈಸ್. ಇದೊಂದು ತಗೊಂಡೆ, ಆಮೇಲೆ ಮತ್ತೆ ಅವ್ರಿಗೆ ಇದು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಯಾವ ಫ್ರೀನೂ ಅಲ್ಲ, ಕೊಡ್ತಾ ಇದ್ದಾರೆ. ಹೇಳ್ತಾರ ಅವರು. ತಗೊಳ್ದೆ ಒಳ್ಳೆದಾಗಲಿ, ನಿಮ್ಮ ಮನೆ ಕೆಜಿ ಹೊಡೆಸಿ, ನಿಮ್ಮ ಮನೆಗೆ ಮನ್ಸ ಬೀರಿ ಎಲ್ಲ ತಿನ್ನೋದಾಗ್ಲಿ, ಆಯ್ತಾ? ಹಂಗೆ ಬರ್ಲಿ, ಹಂಗೆ ಹೊಡೆ ಸೇರ್ಲಿ ನಿಮ್ಗೆ. ಓಕೆ, 1500 ಬ್ಯಾಲೆನ್ಸ್ ಮಾಡಬೇಕು. ಹೇಳಿ ಅದ್ರ ಬಗ್ಗೆ, ಅದೆಲ್ಲ ತಿಂದಾಗ ಏನನ್ಸುತ್ತೆ? ನಾವು ಉತ್ತರ ಕರ್ನಾಟಕದವರು. ಹೆಂಗೆ ಅಂದ್ರೆ ನೋಡಿ, ಉತ್ತರ ಕರ್ನಾಟಕದವರು ಒಂದೇ ಒಂದು ರೊಟ್ಟಿ ಇದ್ರು ತಟ್ಟೆ ತುಂಬ ಪಲ್ಯ, ಚಟ್ನಿ ಪುಡಿ, ಮೊಸರು ಎಕ್ಸೆಟ್ರಾ ಇದ್ದೇ ಇರುತ್ತೆ. ಈ ಥರ ನಾನು ಮದುವೆ ಆಗೋ ಹೊಸರಲ್ಲಿ ಅವ್ರ ಮನೆಗೆ ಹೋದಾಗ ಯಾಕೆ ಇಷ್ಟೊಂದು ಪಲ್ಯ ಕೊಡ್ತವ್ರೆ, ಒಂದೇ ಒಂದು ಅಂದರೆ ನಾನು ರೊಟ್ಟಿ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ ಅವಾಗ. ಒಂದೇ ಒಂದು ರೊಟ್ಟಿ ಹಾಕ್ಸ್ಕೊಂಡ್ರೆ ಅದಕ್ಕೆ ಇಷ್ಟೊಂದು ಪಲ್ಯ ಕೊಟ್ಬಿಟ್ಟು ನಾನು ಯಾಕೆ ಇಷ್ಟೊಂದು ಪಲ್ಯ ಕೊಡ್ತಾ ಇದ್ದಾರೆ, ಹೆಂಗೆ ತಿನ್ನೋದಿದ್ದೀನಿ ಇಷ್ಟೊಂದು ಅಂತ. ಬಟ್ ತಿಂತ ಸೂಪರಾಗಿರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ರೊಟ್ಟಿ ಮಾಡಲಿಲ್ಲ, ಯಾಕಂದರೆ ಅದೇನೋ ರೊಟ್ಟಿದು ಇದು ಸ್ವಲ್ಪ ಇತ್ತಂತೆ, ಏನಂತಾರೆ ಹಿಟ್ಟು ಸ್ವಲ್ಪ ಇತ್ತಂತೆ, ಅದಕ್ಕೆ ಚಪಾತಿ ಮಾಡಿದ್ದಾರೆ. ಈವನ್ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ನಾನು ಬಾಯಿ ನೀರು ಬರ್ತದೆ, ನಾವು ಊಟ ಮಾಡ್ತೀವಿ. ಹಲೋ ಗೈಸ್, ಬನ್ನಿ ಲಾಸ್ಟ್ ವ್ಲಾಗ್ದು ಕಮೆಂಟ್ಸ್ ಓದೋಣ. ಜಾಸ್ತಿ ಏನು ಕಮೆಂಟ್ಸ್ ಹಾಕಿಲ್ಲ, ಆ್ಯಂಡ್ ನಾವು ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದ್ರಿಂದ ಕಮೆಂಟ್ಸ್ ತುಂಬ ಕಮ್ಮಿ ಆಗಿದೆ, ಆ್ಯಂಡ್ ವ್ಯೂಸ್ ಕೂಡ ತುಂಬ ಕಮ್ಮಿ ಆಯಿತು. ಇಟ್ಸ್ ಓಕೆ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ನಮ್ಮಮ್ಮ ಬಂದಿದ್ದಾರೆ ಗೈಸ್ ನಮ್ಮ ಮನೆಗೆ. ಸೀರೆ ಎಲ್ಲ ಹಂಗೆ ಇತ್ತು, ನಮ್ಮಮ್ಮ ಮಡ್ಸ್ಕೊಡ್ತೀನಿ ಬಿಡಿ ನಾನೇ ಅಂತ ಕೆಲಸ ಕೊಟ್ಟಿದ್ದಾರೆ, ಮಡ್ಚ್ಕೊಡಿ ಅಂತ ಸುಮ್ಮನೆ ಅಂದೆ ಒಂದು ಮಾತು. ನಾವು ಅವ್ರ ಮನೆಗೆ ಹೋದಾಗ ನಾನು ಹೆಲ್ಪ್ ಮಾಡ್ತೀನಿ. ಸೊ ಗೈಸ್ ಬನ್ನಿ ಕಮೆಂಟ್ಸ್ ಓದೋಣ. ಸುರೇಶ್ ಸೂರ್ಯವ್ರ ಅಕ್ಕ ವರಮಹಾಲಕ್ಷ್ಮಿಗೆ ಹಬ್ಬಕ್ಕೆ ಹೇಗೆ ಪೂಜೆ ಮಾಡಬೇಕು, ಏನೇನು ಶಾಪಿಂಗ್ ಮಾಡ್ತೀರಾ, ಏನು ಪೂಜೆ ಮಾಡಬೇಕು ಅಂತ ಹೇಳಿ ಅಕ್ಕ, ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ಅಕ್ಕ. ಸೊ ವರಮಹಾಲಕ್ಷ್ಮಿ ನಾನು ಯೂಶ್ವಲಿ ಕುಣಿಸ್ತಾ ಇರಲಿಲ್ಲ, ನಾರ್ಮಲಾಗಿ ಮಾಮೂಲಿ ಪೂಜೆ ಮಾಡ್ತಾಯಿದ್ದೆ. ಮಾಮೂಲಿ ದೇವ್ರಿಗೆ ದುಡ್ಡಿಟ್ಟು ಹಣ್ಣುಗಳೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೆ. ಸೊ ಈಗ ನಮ್ಮ ಅತ್ತೆ ಮಾವ ಅಲ್ಲಿ ಹೊಸಪೇಟೆಯಲ್ಲಿ ಇದ್ದಾಗ ಅವ್ರು ಮಾಡ್ಕೊಂಡು ಹೋಗ್ತಿದ್ದರಿಂದ ಈಗ ಅದನ್ನು ಕಂಟಿನ್ಯೂಷನ್ನು ಈಗ ಇಲ್ಲಿಗೆ ಬಂದಿದ್ದಾರಲ್ಲ, ಇನ್ಮೇಲೆ ಕಂಟಿನ್ಯೂಷನ್ ಮಾಡಬೇಕು. ಸೊ ಲಾಸ್ಟ್ ಇಯರು ಕೂಡ ಮಾಡಿದ್ವಿ ವರಮಹಾಲಕ್ಷ್ಮಿ ಹಬ್ಬನ, ಅಂದರೆ ಅವ್ರು ಬಂದಿದ್ದು ಲಾಸ್ಟ್ ಇಯರ್ ಅಲ್ವಾ, ಸೊ 1 ವರ್ಷ ಆಯಿತು. ಸೊ ಲಾಸ್ಟ್ ಇಯರು ಮಾಡಿದ್ವಿ, ಇನ್ಮೇಲಿಂದ ವರ್ಷನೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ, ಏನೇನೆಲ್ಲ ಶಾಪಿಂಗ್ ಮಾಡ್ತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲನೂ ತೋರಿಸ್ತೀನಿ, ನೋಡಿವ್ರಂತೆ. ಸುಷ್ಮಿತಾ, ನನಗೆ ನೀವು ತುಂಬ ಇಷ್ಟ ಆಗ್ತೀರಾ, ನನಗೆ ನಿಮ್ಮ ಥರ ಸಿಸ್ಟರ್ ಇಲ್ಲ ಇರಬೇಕು ಅನಿಸುತ್ತೆ. ನಮ್ಮ ಮನೇಲಿ ಇದ್ದಾರೆ ಹಸ್ಬೆಂಡ್ ವೈಫ್, ದೂರ ಆಗಲಿ ಅಂತ ವೆಯ್ಟ್ ಮಾಡೋ ಜನ ಜಾಸ್ತಿ. ನೀವು ಎಲ್ಲನೂ ರೆಸ್ಪಾನ್ಸಿಬಲಿಂದ ಹ್ಯಾಂಡಲ್ ಮಾಡೋದು ನನಗೆ ತುಂಬ ಖುಷಿ ಆಗುತ್ತೆ. ಮನಸ್ಸಿಂದ ಹೇಳ್ತೀನಿ, ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ತೇಜಸ್ವಿನಿ. ಅಂದರೆ ಎಲ್ಲರೂ ಒಂದೇ ಥರ ಇರಲ್ಲ ಗೈಸ್. ನನ್ನ ಭಾಗ್ಯನೋ ಅನಿಸುತ್ತೆ. ನನಗೆ ಎಲ್ಲ ಕಡೆಯಿಂದನೂ ಒಳ್ಳೆಯವರೇ ಸಿಕ್ಕಿದ್ದಾರೆ.
ಈ ನಾದಿನೀರೇ ಇರ್ಬೋದು, ಅತ್ತೆ ಮಾವ ಇರ್ಬೋದು, ಅವ್ರ ಫ್ಯಾಮಿಲಿ ಇರ್ಬೋದು, ಎಲ್ಲರೂ ಒಳ್ಳೆಯವ್ರು ಸಿಕ್ಕಿದ್ದಾರೆ. ಬಟ್ ಎಲ್ರಿಗೂ ಆ ಥರ ಸಿಗಲ್ಲ. ಯಾಕಂದರೆ ನನ್ನ ಫ್ರೆಂಡ್ಸಲ್ಲೂ ನಾನು ನೋಡಿದ್ದೀನಿ ಕಷ್ಟ ಬೇರೆಯವರೆಲ್ಲ ಯಾವ ರೀತಿ ಕಷ್ಟ ಅನುಭವಿಸ್ತಾ ಇದ್ದಾರೆ ಅವ್ರವ್ರ ಫ್ಯಾಮಿಲಿ ಜೊತೆ ಅಂಥೇಳಿ. ಸೊ ಇದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ನೀವು ಆದಷ್ಟು ನಿಮ್ಮ ಪ್ರಯತ್ನ ನೀವು ಮಾಡಬೇಕು. ಏನೇ ಪ್ರಯತ್ನ ಮಾಡಿದ್ರು ಅದು ಅದೇ ರೀತಿ ಇದೆ ಅಂತಂದಾಗ ಮೂವ್ ಔಟ್ ಅಷ್ಟೆ. ಐಸಿಸ್ ನನ್ನ ಫಸ್ಟ್ ಕಮೆಂಟ್ ನನ್ನ ನೇಮ್ ಹೇಳಿ ಹಾಯ್ ಮಾಡಿ. ಯಾಕೆ ಅಷ್ಟು ಪೇಷನ್ಸಿಂದ ಇರ್ತೀರಾ? ನಿಮ್ಮ ಗುಣ ನನಗೆ ತುಂಬ ಇಷ್ಟ. ನಿಮ್ಮ ಥರನೇ ಇರಬೇಕು, ಆವಾಗ ಲೈಫ್ ಸೂಪರ್ ಅಕ್ಕ. ಮನು ಕಾವ್ಯಶ್ರೀ ಅವರು, ಆ್ಯಕ್ಚುಲಿ ನಾನು ಸ್ವಲ್ಪ ಪೇಷನ್ಸ್ ಜಾಸ್ತಿನೇ ನನಗೆ. ಸ್ವಲ್ಪ ಏನೇ ಮಾತಾಡಿದ್ರು, ಏನೇ ಹೇಳಿದ್ರು, ಏನೇ ಮಾಡಬೇಕಂದ್ರೂ ಸಖತ್ತು ತಾಳ್ಮೆಯಿಂದ ಮಾಡ್ತೀನಿ. ನಾನೊಂಥರ ತಾಳ್ಮೆ ಸ್ವಭಾವದವಳು. ನಮ್ಮ ಅಪ್ಪನ ಗುಣನೇ ನನಗೆ ಸ್ವಲ್ಪ ಬಂದಿರೋದು. ನಾನು ಸ್ವಲ್ಪ ರ್ಯಾಶ್ ಅಲ್ಲ, ತುಂಬ ತಾಳ್ಮೆ ಇರ್ತೀನಿ. ಬಟ್ ಕೋಪ ಬಂದರೆ ತುಂಬ ತಾಳ್ಮೆ ಅಂದರೆ ನೆಕ್ಸ್ಟ್ ಲೆವೆಲ್ ತಾಳ್ಮೇಲಿ ಇರ್ತೀನಿ. ಕೋಪ ಬಂದರೆ ಅಷ್ಟೇ ನೆಕ್ಸ್ಟ್ ಲೆವೆಲ್ ಬರ್ಸ್ಟ್ ಆಗ್ತೀನಿ. ನಮ್ಮ ಅಮ್ಮನ ಕೇಳಿ ನನಗೆ ಯಾವ ರೇಂಜ್ ಕೋಪ ಬರುತ್ತೆ. ನಮ್ಮ ಅಮ್ಮನ ಹತ್ರ ಮಾತಾಡೋಕ್ಕೆ ಹೆದರ್ಕೋತಾರೆ ಒಂದೊಂದ್ಸಲ. ಅಲ್ಲ ಮಮ್ಮಿ? ಹೌದು. ತುಂಡು ಏನೇನು ತುಂಡು. ಹಾಂ, ಕಡ್ಡೆರಡು ತುಂಡು ನಾನು. ಬಟ್ ಅಷ್ಟೊಂದು ಬೇಗ ಕೋಪ ಬರಲ್ಲ. ಕೋಪ ಮಾಡ್ಕೋತೀನಿ ಜಾಸ್ತಿ, ಬೇಗ ಕೋಪ ಬರಲ್ಲ. ಬಂದರೆ ಹಂಗೆ ಮಾತಾಡೋದು, ಏನು ಇಲ್ಲ ಆಗಲ್ಲ ಬೇಡ ಓಕೆ ಆಯ್ತು ಈ ಥರ. ಸುಷ್ಮಿತಕ್ಕ, ವಿಚ್ ಈಸ್ ಯುವರ್ ಕ್ಯಾಸ್ಟ್ ಬಿಫೋರ್ ಮ್ಯಾರೇಜ್? ಸೊ ಬಿಫೋರ್ ಮ್ಯಾರೇಜು ನನ್ನ ಕ್ಯಾಸ್ಟ್ ಬಂದುಬಿಟ್ಟು ನಾವು ಶ್ರೀ ವೈಷ್ಣವಾಸ. ಸೊ ಶ್ರೀ ವೈಷ್ಣವಾಸ್ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಶ್ರೀ ವೈಷ್ಣವಾಸ್ ಕ್ಯಾಸ್ಟ್ ಯಾವ್ದು ಗೊತ್ತಾ? ಆಂಜನೇಯ ದೇವಸ್ಥಾನಗೆ ಆ ದೇವ್ರಿಗೆ ಪೂಜೆ ಮಾಡ್ತಾರಲ್ಲ ಅವರೆಲ್ಲ ಶ್ರೀ ವೈಷ್ಣವರುಗಳೇ. ಆಲ್ಮೋಸ್ಟ್ ಆಂಜನೇಯನ ದೇವಸ್ಥಾನಕ್ಕೆ ಯಾರ್ಯಾರು ಪೂಜೆ ಮಾಡ್ತಾರೋ ಅವರೆಲ್ಲ ಶ್ರೀ ವೈಷ್ಣವಾಸೆ. ಇನ್ನು ನಿಮಗೆ ಫಿಲ್ಮಿ ರೀತಿ ಹೇಳಬೇಕು ಅಂತಂದರೆ ಕಮಲ್ ಹಾಸನ್ ಅವ್ರದ್ದು ಒಂದು ಫಿಲಮ್ ಇದೆ, ನೀವು ನೋಡಿರ್ಬೋದು. ಅವ್ರ ಬೆನ್ನಿಗೆ ಹಿಂಗೆ ವಿಶ್ವರೂಪಮ ಏನೋ ಇದೆ ನೋಡಿ ಫಿಲಮ್. ಆ ಫಿಲಮಲ್ಲಿ ಅವರು ಕೂಡ ಶ್ರೀ ವೈಷ್ಣವಾಸು. ಸೊ ಅದು ಕೂಡ ಒಂದು ರೀತಿ ದೊಡ್ಡ ಕ್ಯಾಸ್ಟ್, ಸೇಮ್ ಲೈಕ್ ಅಯ್ಯಂಗಾರು, ಆಮೇಲೆ ಬ್ರಾಹ್ಮಿನ್ಸ್ ಅಯ್ಯಂಗಾರ್ ರಿಲೇಟೆಡ್ ಬರುತ್ತೆ ಆ ಕ್ಯಾಸ್ಟು. ಆ್ಯಂಡ್ ಇವ್ರ ಕ್ಯಾಸ್ಟಲ್ಲಿ ಸೊ ಐ ಮೀನ್ ಈ ಕ್ಯಾಸ್ಟಲ್ಲಿ ಜಾಸ್ತಿ ಸಂತತಿಗಳಿಲ್ಲ, ಅಂದರೆ ಜಾಸ್ತಿ ಜನ ತುಂಬ ಇಲ್ಲ. ಸೊ ತುಂಬ ಕಮ್ಮಿ ಕಮ್ಯುನಿಟಿ ಇವ್ರದ್ದಿರೋದು. ಸೊ ಅದರಲ್ಲಿ ನಾವು ಶ್ರೀ ವೈಷ್ಣವಾಸ್. ಸೊ ಈಗ ನಾನು ಶ್ರೀ ವೈಷ್ಣವಾಸ್ ಅಲ್ಲ, ಮದುವೆ ಆಗಿದೆ ಅಲ್ಲ. ಸೊ ಐ ಆಮ್ ಕುರ್ವಾಸ್, ನಾವು ಕುರ್ವಾಸ್. ದಟ್ಸ್ ಆಲ್ ಫಾರ್ ದ ಡೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್.